ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಸಂಜೆ ಆಲ್ಮೋಸ್ಟ್ ಒಂದು 7 ಗಂಟೆ 7:30 ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನಂಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೀತಾ ಅದರಿಂದ ನಾನು ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿ, ಏನಾದರೂ ರೆಸಿಪೀಸ್ ಅಥವಾ ಹೋಮ್ ರೆಮಿಡಿ ಏನೋ ನಾನು ಮಾಡೋದನ್ನ ತೋರ್ಸೋಕ್ಕಾಗ್ತಿಲ್ಲ. ಬಿಕಾಸ್ ಐ ಆಮ್ ವೆರಿ ಬ್ಯುಸಿ ವಿತ್ ದಿ ಪ್ರಾಕ್ಟಿಕಲ್ ಎಕ್ಸಾಮ್. ಪೂಜೆ ನೋಡಿ, ನನಗೆ ಈ ಥರ ಪೂಜೆ ಎಲ್ಲ ಮಾಡಿದ್ರೆ ತುಂಬ ಇಷ್ಟ. ನಮ್ಮ ಮಮ್ಮಿ ಅಂತೂ ಮಿಸ್ಸೇ ಮಾಡಲ್ಲ, ಮಾಡ್ತಾನೆ ಇರ್ತಾರೆ. ಬಟ್ ನನಗೆ ಡೈಲಿ ಅದೇ ಪೂಜೆಯಿಂದಾನೇ ಊಟ ಬಿಟ್ಟು ಎಲ್ಲ ಪೂಜೆ ಮಾಡಿ ಅದನ್ನೇ ನೋಡ್ಕೊಂಡ್ರೆ ಇಷ್ಟ ಆಗೋದಿಲ್ಲ ನನಗೆ. ಪೂಜೆ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ತಿನ್ನಬೇಕು. ನಮ್ಮ ಮಮ್ಮಿ ಯೂಶ್ವಲಿ ಹೀಗೆ ಮಾಡ್ತಾರೆ, ತಿನ್ನೋದೇ ಇಲ್ಲ, ಹಂಗೆ ಪೂಜೆ ಮಾಡ್ಕೊಂಡೇ ಕುತ್ಕೊಬಿಡ್ತಾರೆ. ಸೊ ಅದು ಒಂದು ನಂಗೆ ಇಷ್ಟ ಆಗೋದಿಲ್ಲ. ಓ ಮೈ ಗಾಡ್. ಸೊ ಗೈಸ್, ಇನ್ನೇನು ಕಾಲೇಜ್ಗೆ ಹೋಗ್ಬೇಕು. ಎಷ್ಟು ದಿನ ಆದಮೇಲೆ ಇಷ್ಟು ಬೇಗ ಇರ್ತೀವಿ. ಸೊ ಗೈಸ್, ನಮ್ಮ ಪ್ರಾಕ್ಟಿಕಲ್ಸ್ ಪ್ರಿಪ್ರೇಷನ್ ನಡೀತಾ ಇದೆ. ಫೋಕಸ್ ಆಗ್ತಲ್ಲ ಇವರಿಬ್ಬರು. ಹಾಲೆಲ್ಲ ಫುಲ್ಲು ಸೈಲೆಂಟ್ ಆಗಿದೆ. ನಾನು ಮತ್ತು ಏನು ತೋರಿಸ್ಲಿ ಗೈಸ್, ನಾನು ಬ್ಲಾಗಲ್ಲಿ ನಾವೇನು ಮಾಡ್ತೀವಿ ಅದನ್ನ ತೋರಿಸ್ಬೇಕು ತಾನೆ. ಹರ್ಷಿತಾ ಪ್ರಿಪೇರ್ಡ. ಇದು ಎಕೋ ಸ್ಪೇಸ್ ನೋಡಿ, ಯಾವಾಗೂ ಫಾರ್ಮಲ್ಸಲ್ಲೇ ಇರ್ತಾಳೆ ಗೈಸ್ ಇವಳು. ಇಲ್ಲಿ ಯಾವಾಗಲೂ ಟಾಪ್ ಪ್ಯಾಂಟಲ್ಲೇ ಇರ್ತಾಳೆ ಅವಳು. ನೋಡೋಣ ಗ್ರಾಸ್ ಅಲ್ಲಿಗೆ ಏನು ಹೇಳು. ನಾನು ಮತ್ತೆ ಹೆಂಗೆ ಬರ್ದೆ ಬರ್ದೆ ಫಸ್ಟ್ ಕತೆ ಹೇಳ್ಬೇಡ್ರಂಗ. ಅಷ್ಟೊಂದು ನಿಮಿಷ ಹಾಕಕ್ಕಾಗಲ್ಲ ಬ್ಲಾಗಲ್ಲಿ. ನಾನೇನು ಲೈಕ್ ಮಮ್ಮಿ ಸಿಕ್ಕಿದ್ದು ಹೆಂಗ್ ಬಂದ್ರೆ ನಾನು ಏನು ಓದ್ಕೊಂಡಿಲ್ಲ, ಅಳೋ ತರ ಇತ್ತ. ಸರಿ ಅಂದ್ಬಿಟ್ಟು ಹೋಗಿ ಬುಕ್ಲೆಟ್ ಎತ್ಕೊಂಡೆ, ಯಾವ್ದೋ ಒಂದ್ ಎರಡಿತ್ತು. ನಾನು ಸ್ಟೂಡೆಂಟ್, ನಾನೇ ಎತ್ಕೊಬೇಕು. ಅದು ಯಾವ್ದೋ ಸ್ಟೂಡೆಂಟ್ ಓದ್ಕೊಂಡಿದ್ದೆ, ಅದೇ ಫಾರ್ಮುಲಾನ ಗ್ರಾಸ್ ಥಿಯರಿಗೆ ಹಾಕ್ಬಿಟ್ಟು ಏನೋ ಮಾಡ್ಬಿಟ್ಟು ಬಂದ. ನೆಕ್ಸ್ಟ್ ಸ್ಲೈಡ್ ಶೋ ಇತ್ತು, ಏನು ಗೊತ್ತಿಲ್ಲ ಸ್ಲೈಡ್ ಹೆಂಗ್ ಬರಿಬೇಕಾ. ಸ್ಲೈಡ್ ಶೋನೇ ಈಸಿಯೆಸ್ಟ್ ಆಯ್ತಾ, ಬರ್ದೆ. ಅದು ಈ ಟ್ರಾನ್ಸಾಕ್ಷನ್ 2 ಸೆಕೆಂಡ್ಸ್ ಏನೋ ತೋರಿಸ್ಬೇಕಲ್ಲ, ಅದು ನಂಗೆ ಗೊತ್ತಿಲ್ಲ. ಅಪರೂಪಕ್ಕೆ ಬಂದಿದ್ದು ನಾನು ಕೇಳಿದೆ. ಲಾಸ್ಟಲ್ಲಿ ಆಮೇಲೆ ಮ್ಯಾಚ್ ತೋರಿಸಿ ಬರ್ದೆ. ಆಮೇಲೆ ನೀನು ಇಲ್ಲ, ನೀನು ಕಮೆಂಟ್ ಮಾಡಿದ್ದೆ, ನಾನು ಕಮೆಂಟ್ ಮಾಡಿದ್ದೆ. ನೀನು ಯಾವತ್ತು ಕಮೆಂಟ್ ಮಾಡಿದೆ? ಇಲ್ಲ, ನೀನು ಕಮೆಂಟ್ ಮಾಡಿ. ನಾನು ಮಾಡಿದ್ದೀನಿ. ಇದು ರಸಂ ರೆಸಿಪಿ ಕೇಳೈತಿದ್ದು. ಯಾರು? ನೀನೆ. ಅಲ್ಲ ಹರ್ಷಿತಾ, ಏನೋ ಗೊಟ್ಟಿಗೆರೆನಾ? ಅವಳು. Why are you fighting, Harshita? Maintain some discipline. ಅಂಜನಾ ಒಂದು ನಿಮಿಷ ಇರು. ನಾನು ಯಾರೋ ಕರೀತಿದ್ದಾರೆ ನೋಡಿ ಹರ್ಷಿತಾ. ಯಾಕೆ ಏನ್ ಬರೀ ಮಾಡ್ದಾಕದಲ್ಲ ಇದಲ್ಲಪ್ಪ ಇವಳು. ಎಷ್ಟು ಜನ ಕೊಡ್ತಿದ್ಯೋ ನೀನು? ನೋಡಿ ಗೈಸ್, ಕಾಚ್ಮನ್ ಅಲ್ಲಿ ಹೀರೋಯಿನ್. ಇದು ಗುಂಜುರತ್ ಹತ್ರ ಬರೋ ವಿಲೇಜ್. ಅಲ್ಲಿ ಇನ್ನು ಯಾವ್ಯಾವ ರೀತಿಯಲ್ಲಿ ತಗೋಬೇಕು ಅನ್ಕೊಂಡಿದ್ದಾರೆ ಕಾಸು ನೋಡಿ ನಮ್ಮ ಹತ್ರ. ಸೊ ನಮ್ಮ ಮಮ್ಮಿ ಮುದ್ದೆ ಎಲ್ಲ ಮಾಡಿದ್ರು, ಏನೋ ಫೋನಲ್ಲಿ ಮಾತಾಡೋಕ್ಕೆಲ್ಲ ಹೋಗಿದ್ರು ಅಂದ್ಬಿಟ್ಟು ಮುದ್ದೆ ಕಟ್ಟು ಅಂತಂದ್ರು. ನಂಗೆ ಮುದ್ದೆ ಕಟ್ಟೋದಂದರೆ ತುಂಬ ಇಷ್ಟ ನನಗೆ. ಇವಾಗ ಪಡ್ಡು ಮಾಡಕ್ಕೆ ಇಕ್ಕಿದ್ದೀರಿ. ದೋಸೆ ಇಟ್ಟರೆ ತಾನೇ ಪಡ್ಡು ಮಾಡೋದು. ಅಂದ್ರೆ ಇದಕ್ಕೆ ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಇದನ್ನ ಈ ಪಡ್ಡು ಮಾಡೋದ್ರಲ್ಲಿ ಒಂದೊಂದಾಗೆ ಫಿಲ್ ಮಾಡೋದು. ಅದನ್ನ ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಈ ದೋಸೆ ಹಿಟ್ಟಿಗೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ರೆಡ್ ಚಟ್ನಿ ಮಾಡಿದ್ದೀನಿ ಅದಕ್ಕೆ. ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ರೆಡ್ ಚಟ್ನಿ. ನಿಮಿಷ ಅಂದ್ರೆ ಬೆಂದಾಗಿರ್ತದೆ. ಅದೇ ಎಷ್ಟು ನಿಮಿಷ, ಒಂದು ಅಂದಾಜು ಎಷ್ಟಾಗುತ್ತೆ? 10 ನಿಮಿಷ. ಒಂದು 10 ನಿಮಿಷ ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಆಮೇಲೆ ತಿರ್ಗಿಸ್ಕೋಬೇಕಲ್ವಾ ಇನ್ನೊಂದ್ಸತಿ ಈ ಕಡೆ ಮಮ್ಮಿ? ಇಲ್ಲ, ಬೆಂದ್ಬಿಡುತ್ತೆ. ಬೇಕಂದ್ರೆ ತಿರ್ಸ್ಬೋದು, ಇಲ್ಲಾಂದ್ರೆ ಬೆಂದ್ರೆ ಎತ್ತು ಬಿಡ್ಬೋದು ಅಷ್ಟೇ ಗೈಸ್. ಪಡ್ಡು ಈಸಿ. ದೋಸೆ ಹಿಟ್ಟಲ್ಲೇ ಪಡ್ಡು ಮಾಡ್ಕೊಳ್ಳೋದು.
ಸೊ ಪಡ್ಡು ಇಸ್ ರೆಡಿ ಗೈಸ್. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತದೆ. ನಮ್ಮ ಅಪ್ಪ ಕೊಡೋಣ. ಹಾಕೊಡು ನಾಳೆ ಮಳೆ ಎಲ್ಲ ಸೂಪರ್ ಇರುತ್ತೆ. ಹೋಟ್ಲಲ್ಲಿ ಮಾಡ್ದಂಗೆ ಆಯ್ತಾ ಪಾಪ? ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.